ಭಾರತೀಯ ರೈಲ್ವೆ ಇಲಾಖೆಯಲ್ಲಿ 1.20 ಲಕ್ಷ ಹುದ್ದೆಗಳ ನೇಮಕಾತಿ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಘೋಷಣೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಪ್ರಮುಖ ಘೋಷಣೆ ಮಾಡಿದರು. 2024-25 ವರ್ಷಗಳಲ್ಲಿ ಭಾರತೀಯ ರೈಲ್ವೆಯಲ್ಲಿ ಖಾಲಿ ಇರುವ 1,20,579 ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದರು. ಕಳೆದ 11 ವರ್ಷಗಳಲ್ಲಿ ರೈಲ್ವೆ 5.8 ಲಕ್ಷ ಹುದ್ದೆಗಳನ್ನು ನೀಡಿದೆ. ಇದು ಹಿಂದಿನ 10 ವರ್ಷಗಳಲ್ಲಿ ನೀಡಲಾದ 4.11 ಲಕ್ಷ ಉದ್ಯೋಗಿಗಳಿಂದ ಹೆಚ್ಚು. ಬೃಹತ್ ಜಾಲ, ನಿರಂತರ ಕೆಲಸ ಅವಶ್ಯಕತೆಗಳು ಮತ್ತು ರೈಲ್ವೆಯ ದೊಡ್ಡ ವಿಸ್ತೀರ್ಣದಿಂದಾಗಿ ನೇಮಕಾತಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ತಾಂತ್ರಿಕ ಬದಲಾವಣೆಗಳು, ಯಂತ್ರಗಳ ಬಳಕೆ ಮತ್ತು ಸುರಕ್ಷತಾ ಮಾನದಂಡಗಳಿಗೆ ಅನುಗುಣವಾಗಿ ಆಯಾ ಇಲಾಖೆಗಳ ಅಗತ್ಯಗಳಿಗೆ ಅನುಗುಣವಾಗಿ ಈ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಎಂದು ತಿಳಿದುಬಂದಿದೆ. 59,678 ಹುದ್ದೆಗಳಿಗೆ ಮೊದಲ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಈಗಾಗಲೇ ಅನೇಕ ನಗರಗಳಲ್ಲಿ ಮತ್ತು ವಿವಿಧ ಭಾಷೆಗಳಲ್ಲಿ ಪೂರ್ಣಗೊಂಡಿದೆ. ಹೀಗಾಗಿ ಎನ್ಟಿಪಿಸಿ ಹುದ್ದೆಗಳಿಗೆ 2ನೇ ಹಂತದ ಸಿಪಿಟಿಗಳು ಹಾಗೂ ಎಎಲ್ಪಿ ಹುದ್ದೆಗಳಿಗೆ ಕಂಪ್ಯೂಟರ್ ಆಧಾರಿತ ಆಪ್ಟಿಟ್ಯೂಡ್ ಟೆಸ್ಟ್ ಸಹ ಪೂರ್ಣಗೊಂಡಿದೆ. 32,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಹೊಂದಿರುವ ಲೆವೆಲ್ 1 ಹುದ್ದೆಗಳಿಗೆ ನೇಮಕಾತಿ ನವೆಂಬರ್ 2025ರಲ್ಲಿ ಪ್ರಾರಂಭವಾಗಿದೆ. ಇನ್ನು 4,208 ಆರ್ಪಿಎಫ್ ಕಾನ್ಸ್ಟೇಬಲ್ಗಳಿಗೆ ದೈಹಿಕ ಪರೀಕ್ಷೆಯು ಪ್ರಾರಂಭವಾಗಿದೆ. ಇಲ್ಲಿವರೆಗೆ ಪ್ರಮುಖ ಸುರಕ್ಷತೆಗೆ ಸಂಬಂಧಿಸಿದ ವಿಭಾಗಗಳಲ್ಲಿ 23,000ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಪೂರ್ಣಗೊಂಡಿದೆ. ರೈಲ್ವೆಯು 2025ರ ವರ್ಷಕ್ಕೆ 28,463 ಹುದ್ದೆಗಳಿಗೆ ಈಗಾಗಲೇ 7 ಜಾಹೀರಾತುಗಳನ್ನು ಬಿಡುಗಡೆ ಮಾಡಿದ್ದು, ಎಲ್ಲ ಪರೀಕ್ಷೆಗಳನ್ನು ನಿಷ್ಪಕ್ಷಪಾತವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಲಾಗ್ತಾ ಇದೆ ಮತ್ತು ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಅಕ್ರಮಗಳ ವರದಿಯಾಗಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಇನ್ನು ನೇಮಕಾತಿ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು 2024ರಿಂದ ವಾರ್ಷಿಕ ನೇಮಕಾತಿ ಕ್ಯಾಲೆಂಡರ್ ಅನ್ನು ಸಹ ಪರಿಚಯಿಸಲಾಗಿದೆ. ಇದು ಪರೀಕ್ಷೆಗಳ ಸಮಯ, ತರಬೇತಿ ಮತ್ತು ನೇಮಕಾತಿಯ ಬಗ್ಗೆ ಅಭ್ಯರ್ಥಿಗಳಿಗೆ ಸ್ಪಷ್ಟ ಮಾಹಿತಿಯನ್ನು ಒದಗಿಸ್ತಾ ಇದೆ. ತಾತ್ಕಾಲಿಕ ಗುತ್ತಿಗೆ ಉದ್ಯೋಗಗಳು ಅಗತ್ಯ ಕೆಲಸಗಳಿಗೆ ಮಾತ್ರ ಮತ್ತು ಅವು ನಿಯಮಿತ ಉದ್ಯೋಗಿಗಳಾಗುವುದಿಲ್ಲ. ಈ ಎಲ್ಲ ವಿವರಗಳನ್ನು ಅಶ್ವಿನಿ ವೈಷ್ಣವ್ ಅವರು ಲೋಕಸಭೆಗೆ ಲಿಖಿತ ಉತ್ತರದಲ್ಲಿ ನೀಡಿದ್ದಾರೆ.